ಆಗಿದೆ ಮಸ್ತಕ, ಕುರುಕ್ಷೇತ್ರಕ್ಕೆ ಕಂಟಕ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಕುರುಕ್ಷೇತ್ರ ಚಿತ್ರ ಸೆಟ್ಟೇರಿ 2 ವರ್ಷವಾಯಿತು. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿನ 50ನೇ ಸಿನಿಮಾ ಕೂಡ ಆಗಿತ್ತು. 50ರ ನಂತರ ಮತ್ತೆರಡು ಸಿನಿಮಾಗಳು ಬಿಡುಗಡೆಯ ಹೊಸ್ತಿಲಿಗೂ ಬಂದವು. ಹಾಗಾದರೆ ಕುರುಕ್ಷೇತ್ರ ಸಿನಿಮಾ ವಿಳಂಬಕ್ಕೆ ಮುಖ್ಯ ಕಾರಣವೇನು, ಎದುರಾಗುತ್ತಿರುವ ಅಡೆತಡೆಗಳೇನು, ಇಲ್ಲಿದೆ ಆ ಬಗ್ಗೆ ಒಂದಿಷ್ಟು ಮಾಹಿತಿ. ನಟ ದರ್ಶನ್ ಕುರುವಂಶದ ದೊರೆ ದುರ್ಯೋಧನನ ಪಾತ್ರದಲ್ಲಿ ನಟಿಸಿರುವ ಕುರುಕ್ಷೇತ್ರ ಚಿತ್ರ ಇನ್ನೂ ಕೂಡ ಬಿಡುಗಡೆ ಕಾಣುತ್ತಿಲ್ಲ. ಕುರುಕ್ಷೇತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 50ನೇ ಚಿತ್ರವಾಗಿ ಈ ಹಿಂದೆ ಸೆಟ್ಟೇರಿತ್ತು. ಕನ್ನಡ ಚಿತ್ರರಂಗದ ಮಹೋನ್ನತ ಚಿತ್ರವಾಗಬೇಕಿರುವ ಕುರುಕ್ಷೇತ್ರ ಸೆಟ್ಟೇರಿ 2 ವರ್ಷ ಕೂಡ ಕಳೆದು ಹೋಯಿತು. ಆದರೆ ಈ ಸಿನಿಮಾಗೆ ವಿಘ್ನಗಳು ಸರಮಾಲೆಯಂತೆ ಎದುರಾಗುತ್ತಲೇ ಇವೆ. ಕುರುಕ್ಷೇತ್ರದ ಎಲ್ಲ ವರ್ಕ್ ಈಗಾಗಲೇ ಮುಗಿದಿದ್ದು, ಗ್ರಾಫಿಕ್ಸ್, CG, 3D ಎಫೆಕ್ಟ್ಗಳು ಕಂಪ್ಲೀಟ್ ಆಗಿ ಬಿಡುಗಡೆಗೆ ಅದು ಸಿದ್ಧಗೊಂಡಿದೆ. ಆದರೆ ಇನ್ನೂ ಕೂಡ ತೆರೆಗೆ ಬರಲು ಶುಭ ಮುಹೂರ್ತ ಕೂಡಿ ಬಂದಿಲ್ಲ ಎನ್ನಬಹುದು. ಅಷ್ಟಕ್ಕೂ ಈ ಸಿನಿಮಾ ವಿಳಂಬಕ್ಕೆ ಮುಖ್ಯ ಕಾರಣಗಳೇನು, ತೆರೆ ಮೇಲೆ ಕುರುಕ್ಷೇತ್ರ ಯುದ್ಧಕ್ಕೆ ಎದುರಾಗುತ್ತಿರುವ ಅಡೆತಡೆಗಳೇನು ಎಂಬುದು ಈಗ ಸದ್ಯಕ್ಕೆ ಎಲ್ಲರ ಮುಂದಿರುವ ಪ್ರಶ್ನೆಯಾಗಿದೆ. ಈ ಬಗ್ಗೆ ಚಿತ್ತಹರಿಸಿ ನೋಡಿದರೆ ಹಲವಾರು ವಿಘ್ನಗಳ ಪಟ್ಟಿಯೇ ಎದುರಾಗುತ್ತವೆ. ಅದರಲ್ಲಿ ಮೊದಲು ಕಾಣುವುದು ಎಲೆಕ್ಷನ್. ಕುರುಕ್ಷೇತ್ರಕ್ಕೆ ಎಲೆಕ್ಷನ್ ಕಂಟಕ. ಹೌದು, ಕಳೆದ ಮಾರ್ಚ್ ಏಪ್ರಿಲ್ನಲ್ಲೇ ಈ ಸಿನಿಮಾ ಬಿಡುಗಡೆಗೆ ವೇದಿಕೆ ಸಜ್ಜಾಗಿತ್ತು. ಆದರೆ ವಿಧಾನಸಭೆ ಚುನಾವಣೆಗೆ ನಿರ್ಮಾಪಕ ಮುನಿರತ್ನ ಸ್ಪರ್ಧಿಸಿದ್ದ ಕಾರಣ ನೀತಿ ಸಂಹಿತೆಯಿಂದಾಗಿ ಚಿತ್ರ ರಿಲೀಸ್ಗೆ ಬ್ರೇಕ್ ಬಿದ್ದಿತ್ತು. ಆಗ ವಿಧಾನಸಭೆ, ಈಗ ಲೋಕಸಭೆ. ಕುರುಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭಿಮನ್ಯು ಪಾತ್ರ ನಿಭಾಯಿಸಿದ್ದಾರೆ. ಈ ಚಿತ್ರದಲ್ಲಿ ಅಭಿನಯಿಸಿರುವ ದಿವಂಗತ ನಟ ಅಂಬರೀಶ್ ಪತ್ನಿ ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಗಳಾಗಿದ್ದಾರೆ. ಆದ್ದರಿಂದ ಈಗ ಮತ್ತೆ ಚುನಾವಣೆ ನೀತಿ ಸಂಹಿತೆ ಇರೋ ಕಾರಣ ಕುರುಕ್ಷೇತ್ರ ಸಿನಿಮಾಗೆ ಬಿಡುಗಡೆಯ ಭಾಗ್ಯವೇ ದೊರಕುತ್ತಿಲ್ಲ. ಎಲೆಕ್ಷನ್ ನಂತರ ಕುರುಕ್ಷೇತ್ರ ಆಡಿಯೋ ರಿಲೀಸ್. ಬಹುಕೋಟಿ ವೆಚ್ಚದ ಕುರುಕ್ಷೇತ್ರ ಸಿನಿಮಾದ ಆಡಿಯೋ ಲೋಕಸಭೆ ಚುನಾವಣೆ ನಂತರ ಅಂದ್ರೆ ಮೇ 23ರಂದು ಅದ್ದೂರಿ ರಿಲೀಸ್ಗೆ ಮುನಿರತ್ನ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಕನ್ನಡ, ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂ ಭಾಷೆಯ ಡಬ್ಬಿಂಗ್ ಕಾರ್ಯ ಕೂಡ ಮುಗಿದಿದೆಯಂತೆ. ಮುನಿರತ್ನ ಆಪ್ತರು ಹೇಳುವ ಪ್ರಕಾರ ಆಲ್ಮೋಸ್ಟ್ ಕುರುಕ್ಷೇತ್ರ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಮುಗಿದಿದ್ದು ರಿಲೀಸ್ಗೆ ರೆಡಿ ಆಗಿದೆ ಎನ್ನಲಾಗಿದೆ. ಇನ್ನು ಚಿತ್ರದಲ್ಲಿ ಅರ್ಜುನ್ ಪಾತ್ರದಲ್ಲಿ ಸೋನು ಸೂದ್, ಭೀಷ್ಮನಾಗಿ ದಿವಂಗತ ನಟ ಅಂಬರೀಶ್, ಕೃಷ್ಣನಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಹೀಗೆ ಘಟಾನುಘಟಿ ತಾರೆಯರು ಇದ್ದಾರೆ. 4 ನಿರ್ದೇಶಕರು ಕುರುಕ್ಷೇತ್ರಕ್ಕೆ ಶ್ರಮಿಸಿದ್ದು, ಹಿರಿಯ ನಿರ್ದೇಶಕ ನಾಗಣ್ಣ ಜೊತೆ ವಿ ನಾಗೇಂದ್ರ ಪ್ರಸಾದ್ ಸೇರಿ 3 ನಿರ್ದೇಶಕರು ಈ ಚಿತ್ರದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಹೈಲೈಟ್ ಹೊಂದಿರುವ ಕುರುಕ್ಷೇತ್ರ ಬಿಡುಗಡೆಯಾಗದಿರುವುದು ಅನೇಕ ಸಿನಿಪ್ರಿಯರ ಬೇಸರಕ್ಕೆ ಕಾರಣವಾಗಿದೆ. ಆದರೆ ಒಂದಂತೂ ಸತ್ಯ, ಲೇಟ್ ಆದರೂ ಈ ಸಿನಿಮಾ ಲೇಟೆಸ್ಟ್ ಆಗಿ ತೆರೆ ಮೇಲೆ ಅಪ್ಪಳಿಸುವುದು ಖಂಡಿತ. ದಾಸನ ಅಭಿಮಾನಿಗಳು ಈ ಚಿತ್ರಕ್ಕೆ ಕಾತರದಿಂದ ಕಾಯುತ್ತಿದ್ದು, ಚಿತ್ರ ಬಿಡುಗಡೆಯ ನಿಖರವಾದ ದಿನ ಫಿಕ್ಸ್ ಆದರೆ ಕುರುಕ್ಷೇತ್ರ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಒಂದು ಬಗೆಯ ಹಬ್ಬ ಸೃಷ್ಟಿಸುವುದು ಅಕ್ಷರಶಃ ಸತ್ಯ.
ಹೋದ ವರ್ಷದ ಎಲ್ಲ ತಿಂಗಳಾಯಿತು. ಈ ವರ್ಷದ ಸರಿಸುಮಾರು 4 ತಿಂಗಳುಗಳು ಕೂಡ ಕಾದಿದ್ದಾಯಿತು. ಆದರೆ ಈ ಹೊತ್ತಿನ ಮಾಹಿತಿಯಂತೆ ಜೂನ್ವರೆಗೆ ಕಾದರೆ ಕುರುಕ್ಷೇತ್ರದ ದರ್ಶನ ಸಿಗುತ್ತೆ ಎನ್ನುವ ಮಾತನ್ನು ಚಿತ್ರತಂಡ ಹೇಳಿದೆ. ನೋಡೋಣ ಮುಂದೇನಾಗುತ್ತದೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇದೇ ರೀತಿಯ ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಹೆಗ್ಗದ್ದೆ ಸ್ಟುಡಿಯೋ.